ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಶಾಸ್ತ್ರಿಗಳೇ, ನೀವೇ ನಮಗೆ ದಾರಿ ತೋರಿಸ್ಬೇಕು. ಎಲ್ಲ ಒಳ್ಳೆದಲ್ಲ ನೋಡಿ. ನಾನ್ ಬದುಕಿರಲ್ಲ. ಅಜ್ಜಿ, ಮುಟ್ಬೇಡ ನೀನು. ನಾವಿಲ್ಲಿದ್ರೆ ತಾನೇ ಸಮಸ್ಯೆ. ನಾವೇ ಮನೆ ಬಿಟ್ಟು ಹೋಗ್ತೀವಿ. ನನಗೆ ಸಹಾಯ ಮಾಡ್ತೀಯೋ ಇಲ್ವೋ ಅಷ್ಟು ಹೇಳು. ನಿನ್ನ ಮಗನ ಈ ಕೆಲಸಕ್ಕೆ ಒಪ್ಪಿಸ್ತೀನಿ, ಆದರೆ ನೀನು ನಿನ್ನ ಧರ್ಮಾಧಿಕಾರಿ ಪಟ್ಟ ಬಿಟ್ಕೊಡ್ಬೇಕು. ಧರ್ಮಾಧಿಕಾರಿ ಪಟ್ಟ ಅನ್ನೋದು ನನ್ನ ಬೇರು ವೈಜಯಂತಿ. ಈ ವಿರೂಪಾಕ್ಷ ಶಾಸ್ತ್ರಿ ಅನ್ನೋ ಹೆಮ್ಮರ ಈ ಚಕ್ರಾಪುರಿನ ಆಳ್ತಾ ಇರೋದು ಆ ಗಟ್ಟಿಯಾದ ಬೇರಿನಿಂದಲೇ. ನನ್ನ ಅಸ್ತಿತ್ವ ಇರೋದೇ ಅಲ್ಲಿ. ಅಂಥ ಅಸ್ತಿತ್ವನೇ ಬುಡ ಸಮೇತ ಕತ್ತರಿಸಿ ಬಿಸಾಕು ಅಂತ ಹೇಳೋ ಈ ನಿನ್ನ ಹಠಾನ ಬಿಟ್ಬಿಡು ವೈಜಯಂತಿ. ಅಣ್ಣ ಅನ್ನೋದು ಮತ್ತು ನಿನ್ನ ಮುಂದೆ ಕೈ ಜೋಡಿಸ್ಕೊಂಡು ನಿಂತ್ಕೊಂಡು ಕೇಳ್ಕೊಳ್ತಾ ಇದ್ದೀನಿ, ಧರ್ಮಾಧಿಕಾರಿ ಪಟ್ಟ ಒಂದು ಬಿಟ್ಟು ಇನ್ನು ಏನು ಬೇಕಾದ್ರೂ ಕೇಳಿ. ಈ ಭೂಮಿ ಮೇಲೆ ಎಲ್ಲೇ ಇರಲಿ ಅದನ್ನ ತಂದು ಒಪ್ಪಿಸೋ ಜವಾಬ್ದಾರಿ ನಂದು. ಆದ್ರೆ ಅಸ್ತಿತ್ವನ ಮಾತ್ರ ಕೇಳಬೇಡ. ನನಗೆ ಹೆಚ್ಚು ವಾದ ಮಾಡಿ ಅಭ್ಯಾಸ ಇಲ್ಲ ವಿರೂಪಾಕ್ಷ. ನೀನು ಪಟ್ಟ ಬಿಟ್ಕೊಡ್ತೀಯೋ ಇಲ್ವೋ ಗೊತ್ತಾಗಬೇಕಾಗಿತ್ತು. ಉತ್ತರ ಸಿಕ್ತಲ್ಲ, ಇನ್ನು ನಿನ್ನ ಜೊತೆ ಚರ್ಚೆ ವ್ಯರ್ಥ. ವೈಜಯಂತಿ, ಹೋಗ್ಬೇಡ, ನನ್ನ ಮಾತು ಕೇಳ. ಅಣ್ಣ ಅನ್ನೋ ಬಾಂಧವ್ಯಕ್ಕೆ ಬೆಲೆನೇ ಇಲ್ವಾ? ಭ್ರಾತೃ ಬಾಂಧವ್ಯ ಇಷ್ಟೇನೇನಾ? ಆ ದಾಕ್ಷಿಣ್ಯಕ್ಕಾದ್ರೂ ಒಪ್ಕೋ ವೈಜಯಂತಿ. ಅಣ್ಣನ ಪ್ರೀತಿ ಮಮತೆಗೋಸ್ಕರನಾದ್ರೂ ಆ ಒಂದು ಹಂಗಿಗಾದ್ರೂ ಒಪ್ಕೋ, ದಯವಿಟ್ಟು ಒಪ್ಕೋ. ಈ ಅವಕಾಶ ತಪ್ಪ ಹೋಗ್ಬಿಟ್ರೆ ಕಡ್ಕಿ ತನ್ನ ಕಾರ್ಯ ಸಾಧನೆ ಮಾಡ್ಕೊಂಡ್ಬಿಡ್ತಾನೆ. ಜಾಜಿ ಗರ್ಭಸಂಜಾತ ಶಿಶುಗೆ ಸೂರ್ಯಾಂಶು ತಂದೆ ಆಗ್ಬಿಡ್ತಾನೆ. ಹಾಗಾಗ್ಬಾರ್ದು ವೈಜಯಂತಿ. ಆ ಶ್ರೀಚಕ್ರ ಸ್ವರೂಪಿ ಮಗು ನನ್ನ ಕೈವಶವಾಗಬೇಕು. ಚಂದದನ್ನು ಕೇಳು, ಜಾಜಿ ಜೊತೆ ಸಖ್ಯ ಮಾಡೋದಕ್ಕೆ. ನೀನು ಹೇಳಿದ್ರೆ ಖಂಡಿತ ಅವನು ಒಪ್ಕೊಳ್ತಾನೆ. ಒಂದು ಮಾತು ಹೇಳು ವೈಜಯಂತಿ, ದಯವಿಟ್ಟು ಹೇಳು. ಸಮಾಧಾನ ಆಯ್ತಾ ಅಮ್ಮ? ಇಬ್ರನ್ನು ಹೊರಗಡೆ ಹಾಕ್ಬಿಟ್ಟಿಯಲ್ಲ, ಈಗ ಸಮಾಧಾನ ಆಯ್ತಾ? ಎಂಥ ಕೆಲಸ ಮಾಡ್ಬಿಟ್ಟಿಯಮ್ಮ. ಇಂಥ ಹೊತ್ತಲ್ಲಿ ಅಪ್ಪನೂ ಊರಲ್ಲಿ. ಚಿಕ್ಕ ಹುಡುಗರವರು ದೊಡ್ಡವರಿಲ್ಲದೆ ಹೇಗೆ ಬಾಳ್ವೆ ಮಾಡ್ತಾರೆ ಅಷ್ಟು ಗೊತ್ತಾಗೋದು ಬೇಡವಾ ನಿಂಗೆ? ನನಗ್ಯಾಕ ಗೊತ್ತಾಗಬೇಕು? ಮನೆಯವ್ರಿಲ್ದೆ ಬದುಕೋಕ್ಕಾಗುತ್ತಾ ಇಲ್ವಾ ಅನ್ನೋದನ್ನ ಅವರು ಮದುವೆಗೆ ಮುಂಚೆ ಯೋಚನೆ ಮಾಡಬೇಕಿತ್ತು. ಈಗ ಮದುವೆ ಆಗ ಹೋಗಿದೆ, ಈಗೇನು ಮಾಡೋಕ್ಕಾಗತ್ತೆ? ದೊಡ್ಡೋರು ನಾವು ಅದನ್ನ ಅರ್ಥ ಮಾಡ್ಕೊಂಡು ಒಪ್ಕೋಬೇಕಲ್ವಾ? ಅದಲ್ವಾ ದೊಡ್ಡತನ? ದೊಡ್ಡತನದ ಬಗ್ಗೆ ನೀನ್ ನನಗೆ ಹೇಳಕ್ ಬರಬೇಡ ಶೇಖರಿ. ಮಾಡಿದ್ದುಣ್ಣೋ ಮಾರ ಅಂತ ಗಾದೆ ಇಲ್ವಾ? ಪಾಪ ಮಾಡಿದ್ದಾರೆ, ಪ್ರಾಯಶ್ಚಿತ್ತ ಅನುಭವಿಸ್ತಾರೆ ಬಿಡು. ಎಷ್ಟು ಹೇಳಿದ್ರು ನೀನು ಬದಲಾಗಲ್ಲ ಅಲ್ವಾ? ನಿನಗೆ ನಿನ್ನ ಹಠಾನೇ ದೊಡ್ಡದು. ನೋಡು
ನೋಡ್ತಾ ಇರು, ನೀನು ಈ ಹಠನೇ ಈ ಮನೆ ಸುಟ್ಟು ಬೂದಿ ಮಾಡ್ಬಿಡತ್ತೆ. ಬೇಡಮ್ಮ, ಹಠ ಬಿಟ್ಟುಬಿಡು. ನೀನೇ ನಮ್ಮ ಮನೆ ಸರ್ವನಾಶ ಆಗಕ್ಕೆ ಕಾರಣ ಆಗಬೇಡ. ಏನಿದು ವಿರೂಪಾಕ್ಷ, ಹೆದರ್ಸ್ತಾ ಇದೀಯಾ? ಈ ಹೆದರಿಕೆಗೆಲ್ಲ ನಾ ಬಗ್ಗೋಳಲ್ಲ. ದಾರಿ ಬಿಡೋ, ಎದ್ದೇಳು ಮೇಲೆ. ಬಿಡೋದಿಲ್ಲ, ನಾನು ಬಿಡೋದಿಲ್ಲ. ನೋಡು ವಿರೂಪಾಕ್ಷ, ನನ್ನ ನಿನ್ನ ನಡುವೆ ಇರಬೇಕಾದ್ದು ಒಪ್ಪಂದ ಮಾತ್ರ, ಇಂಥ ಅರ್ಥಹೀನ ಕ್ರಿಯೆಗಳಲ್ಲ. ಧರ್ಮಾಧಿಕಾರಿ ಪಟ್ಟ ಬಿಟ್ಕೊಡು, ನಾನು ನಿನಗೆ ಶ್ರೀಚಕ್ರ ಕೊಡಿಸ್ತೀನಿ. ಒಪ್ಪಂದಕ್ಕೆ ಒಪ್ಕೋ, ಇಲ್ಲ ದಾರಿ ಬಿಡೋ. ಹಾಗಿದ್ರೆ ಇದೇ ನಿನ್ನ ಕೊನೆ ನಿರ್ಧಾರನ ವೈಜಯಂತಿ? ಈ ಒಪ್ಪಂದದಲ್ಲಿ ನನ್ನ ಮೊದಲು ಮತ್ತು ಕೊನೆ ನಿರ್ಧಾರ ಒಂದೇ, ಅದು ಬದಲಾಗಲ್ಲ. ಸರಿ, ಹಾಗಾದ್ರೆ ಇದೇ ನಿನ್ನ ಕೊನೆ ನಿರ್ಧಾರ ಆದರೆ ನನ್ನನ್ನು ದಾಟ್ಕೊಂಡು ಮುಂದೆ ಹೋಗು. ಹಾಗೆ ನೀನು ಹೋಗಿದ್ದೆ ಆದರೆ ನಿನ್ನ ಅಣ್ಣ ತಂಗಿ ಸಂಬಂಧ ಇವತ್ತಿಗೆ ಸತ್ತು ಹೋಯ್ತು ಅಂತ ತಿಳ್ಕೊಳ್ತೀನಿ. ಇನ್ನು ಮುಂದೆ ನನ್ನಿಂದ ನಿನಗಾಗ್ಲಿ, ನಿನ್ನಿಂದ ನನಗಾಗ್ಲಿ ಯಾವ ಬಂಧನವೂ ಉಳ್ಕೊಳ್ಳೋದಿಲ್ಲ. ರಕ್ತ ಸಂಬಂಧದ ಅಗ್ನಿ ಪರೀಕ್ಷೆ ನಡೆದು ಹೋಗ್ಲಿ, ನಡೆದು ಹೋಗ್ಲಿ, ನಡೆದು ಹೋಗ್ಲಿ. ಎಷ್ಟು ನಾಟಕ ಆಡ್ತೀಯ ವಿರೂಪಾಕ್ಷ? ನಿನಗೆ ಯಾವಾಗ ಯಾವ ಸಂಬಂಧದ ಅವಶ್ಯಕತೆ ಇದೆಯೋ ಅದನ್ನ ದಿಢೀರ್ನೆ ಚಾಲ್ತಿಗೆ ತಂದ್ಬಿಡ್ತೀಯಲ್ಲ. 20 ವರ್ಷದ ಹಿಂದೆ ನಾನು ನಿನ್ನ ಹೀಗೆ ಬೇಡ್ಕೊಂಡಿದ್ದೆ. ಆಗ ನೀನು ಅನುಮತಿ ಕೊಟ್ಟಿದ್ದಿದ್ರೆ ನನ್ನ ಬದುಕು ಈಗ ಹೀಗಾಗ್ತಿರ್ಲಿಲ್ಲ ವಿರೂಪಾಕ್ಷ. ನಾನು ಸಂಸಾರದಿಂದ ವಿಮುಖಳಾಗಕ್ಕೆ ಕಾರಣ ಯಾರು? ನೀನು ವಿರೂಪಾಕ್ಷ. ಅಣ್ಣ ಅನ್ನೋ ಸಂಬಂಧ ನನ್ನ ಬದುಕಿಂದ ಸತ್ತು 20 ವರ್ಷಗಳೇ ಆದವು. ನಿನ್ನ ಮೇಲೆ ಯಾವ ಮಮಕಾರನೂ ಇಲ್ಲ ವಿರೂಪಾಕ್ಷ. ನಿಂತ್ಕೋ ವೈಜಯಂತಿ. ಒಂದು ಸಣ್ಣ ಪರೀಕ್ಷೆ ಅಷ್ಟೆ. ನಿನ್ನಲ್ಲಿ ನನ್ನ ಬಗ್ಗೆ ಎಷ್ಟು ಹಾಗೆ ಇದೆ, ಯಾವ ಮಟ್ಟದಲ್ಲಿದೆ ಅಂತ ತಿಳ್ಕೋಬೇಕಾಗಿತ್ತು. ತಿಳಿದಾಯ್ತು. ಇನ್ನು ನನ್ನ ನಿನ್ನ ಮಧ್ಯೆ ವ್ಯಾವಹಾರಿಕ ಸಂಬಂಧ ಅಷ್ಟೇ. ಶ್ರೀಚಕ್ರಕ್ಕಿಂತ ಮಿಗಿಲಾದ್ದು ಬೇರೆ ಯಾವುದೂ ಇಲ್ಲ ವೈಜಯಂತಿ ನನಗೆ. ಶ್ರೀಚಕ್ರ ಒಂದು ನನ್ನ ಕೈನಲ್ಲಿದ್ದರೆ ಇಡೀ ಜಗತ್ತೇ ನನ್ನ ಕೈನಲ್ಲಿದ್ದ ಹಾಗೆ. ಈ ಜಗತ್ತನ್ನ ಹೇಗೆ ಬೇಕಾದರೂ ಆಡಿಸಬಲ್ಲೆ ನಾನು. ಅದ್ರ ಮುಂದೆ ಈ ಧರ್ಮಾಧಿಕಾರಿ ಪಟ್ಟ ಯಾವ ಲೆಕ್ಕ? ಸರಿ ವೈಜಯಂತಿ, ಇನ್ನು ವ್ಯರ್ಥಾಲಾಪ ಬೇಕಾಗಿಲ್ಲ. ನಿನ್ನ ಷರತ್ತಿಗೆ ನಾನು ಒಪ್ಪಿದ್ದೀನಿ. ಚಕ್ರಾಪುರಿಯ ಶ್ರೀ 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 ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನದ ಧರ್ಮಾಧಿಕಾರಿ ಪಟ್ಟ ನಿನಗೆ ಬಿಟ್ಟುಕೊಟ್ಟಿದ್ದೀನಿ. ತಗೋ. ಬಂಗಾರಿ, ನನ್ನಿಂದಾಗಿ ನೀನು ನಮ್ಮ ಅಜ್ಜಿ ಬಾಯಲ್ಲಿ ಏನೇನೆಲ್ಲ ಕೇಳೋ ಹಾಗಾಯ್ತು.
ನನ್ನನ್ನು ಕ್ಷಮಿಸ್ಬಿಡೋ. ನೀನ್ಯಾಕೆ ಕ್ಷಮೆ ಕೇಳ್ತೀಯ ಜಾಜಿ? ಏನೆಲ್ಲ ಆಗಬೇಕು ಅಂತ ಅಮ್ಮನವ್ರ ಇಚ್ಛೆ ಇದೆಯೋ ಅದೆಲ್ಲ ಆಗುತ್ತೆ. ನಿಮ್ಮಜ್ಜಿ ಬಾಯಲ್ಲಿ ಹೀಗೆಲ್ಲ ಹೇಳ್ಸ್ಕೋಬೇಕು ಅಂತ ನಮ್ಮ ಮನೇಲಿ ಬರ್ದಿತ್ತು ಅನಿಸುತ್ತೆ. ಅದಕ್ಕೆ ಹೀಗಾಯ್ತು. ಬೇಜಾರು ಮಾಡ್ಕೋಬೇಡ್ವೆ? ಬೇಜಾರಾಗದೇ ಇರತ್ತೇನೋ. ನಿನಗೆ ಹಾಗೆಲ್ಲ ಅಂದಾಗ ನನ್ನಿಂದ ತಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಮನೆಯಿಂದ ಹೊರಗೆ ಬಂದ್ಬಿಟ್ಟೆ. ನನಗೂ ಇಷ್ಟಲ್ಲ ಅವಮಾನ ಅನುಭವಿಸಿ ಅಲ್ಲಿರೋ ಇಚ್ಛೆ ಇರಲಿಲ್ಲ. ನಾನೇನಾರು ಅಂದರೆ ನೀನೆಲ್ಲಿ ನೊಂದ್ಕೋತೀಯ ಅಂತ ಹೇಳಿಲ್ಲ ಕಣೆ. ನೀನೆಷ್ಟು ಒಳ್ಳೆಯವನೋ ಬಂಗಾರಿ. ನಿನ್ನ ಮನಸ್ಸಲ್ಲಿ ಒಂದು ಸ್ವಲ್ಪನೂ ಕಹಿ ಇಲ್ಲ. ಆದರೂ ಅಜ್ಜಿ ನಿನ್ನನ್ನು ಅದು ಯಾಕೆ ಅಷ್ಟು ದ್ವೇಷಿಸ್ತಾರೋ ಏನೋ ಗೊತ್ತಿಲ್ಲ. ಅದಕ್ಕೆ ಕಾರಣ ಇದೆ ಜಾಜಿ. ನಿನ್ನ ಚಂದ್ರದವ್ರಂಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಇತ್ತು, ಅದಾಗಲಿಲ್ಲ. ಅದಕ್ಕೆ ಹೀಗಾಡ್ತಾರೆ. ನಾನು ಬಡವ, ನನ್ನ ಮೇಲೆ ಕೋಪನೆಲ್ಲ ತೀರ್ಸ್ಕೋತಾರೆ. ಎಲ್ಲ ಸರಿ ಹೋಗುತ್ತೆ ಬಿಡು. ಏನು ಸರಿ ಆಗತ್ತೋ ಏನೋ. ಒಂದ್ಸಲ ಬೀದಿಗೆ ಬಿದ್ವಿ, ಅಮ್ಮನವ್ರು ಇನ್ನೇನು ಕಾಪಾಡ್ಬಿಟ್ರು ಅನ್ನೋಷ್ಟರಲ್ಲಿ ಮತ್ತೆ ಬೀದಿಗೆ ಬಿದ್ದಿದ್ದೀವಿ. ನಮ್ಮ ಸುತ್ತಮುತ್ತ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಜಾಜಿ. ಪರಿಸ್ಥಿತಿಗಳು ಹೇಗೆ ಬರ್ತಿದೆಯೋ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೆನ್ಪಿಲ್ವಾ, ಹಿಂದೆ ಹೀಗೆ ಬೀದಿಗೆ ಬಿದ್ದಿದ್ದಾಗ ಅನುಭವಿಸಿದ ಸಂಕಟಗಳು ಒಂದಾ ಎರಡ? ನಾವೇ ಸೀರಿಯಲ್ ಕಟ್ಕೊಂಡೆ ಜೋಪ್ಡಿನ ಬೀಳ್ಸಿದ್ರು, ದೇವಸ್ಥಾನದಲ್ಲಿ ಇದ್ದಿದ್ದ ಕೆಲಸನ ವಜಾ ಮಾಡಿದ್ರು, ಇರೋದಕ್ಕೆ ನೆಲೆ ಇಲ್ದ ಹಾಗೆ ಮಾಡಿದ್ರು. ಬೀದಿಗೆ ಬೀಳದೆ ಯಾವ ಕ್ರಾಂತಿನೂ ಆಗಲ್ಲ ಜಾಜಿ. ಸತ್ಯಯುಗದಲ್ಲಿ ಆನೆನ ಮೊಸಳೆ ಕತ್ತಿದ್ರೆ ವಿಷ್ಣು ಗರುಡಾರೂಢನಾಗಿ ಬರ್ತಿರ್ಲಿಲ್ಲ. ತ್ರೇತಾಯುಗದಲ್ಲಿ ಅಪ್ಪನ ಮಾತಿನ ಸಲುವಾಗಿ ರಾಮ ಕಾಡು ಸೇರಿದ್ದಕ್ಕೇನೆ ಲಂಕಾದಹನವಾಗಿದ್ದು. ಇನ್ನು ದ್ವಾಪರ ಯುಗದಲ್ಲಿ ಪಾಂಡವರು ಬೀದಿಗೆ ಬೀಳದೆ ಹೋಗಿದ್ರೆ ಕುರುಕ್ಷೇತ್ರ ಆಗ್ತಿರ್ಲಿಲ್ಲ, ದುಷ್ಟ ಶಿಕ್ಷೆನೂ ಆಗ್ತಿರ್ಲಿಲ್ಲ. ಯಾವಾಗೆಲ್ಲ ಸಜ್ಜನರಿಗೆ ಕಷ್ಟಗಳು ಒದಗಿದೆಯೋ ಆವಾಗೆಲ್ಲ ಲೋಕ ಕಲ್ಯಾಣ ಆಗಿದೆ ಜಾಜಿ. ಇದು ಹಾಗೆ ಜಾಜಿ. ನಾವು ಯಾವುದೇ ತಪ್ಪು ಮಾಡದೆ ಬೀದಿಗೆ ಬಿದ್ದಿದ್ದೀವಿ ಅಂದರೆ ಯಾವುದೋ ಮಹತ್ ಕಾರ್ಯ ಆಗಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನೋಡ್ತಾ ಇರು. ನೀನೇನೇನೋ ಇಷ್ಟೊಂದೆಲ್ಲ ಮಾತಾಡ್ತಿರೋದು? ನೀನು ಯಾವಾಗಲೂ ಇಷ್ಟೊಂದು ಬುದ್ಧಿವಂತ ಆದೆ? ಇದನ್ನೆಲ್ಲ ಎಲ್ಲೋ ಕಲಿತೆ? ನಾನು ಬುದ್ಧಿವಂತಾನೆ. ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇದ್ಲು ಸತ್ಯಯುಗ, ದ್ವಾಪರ ಯುಗ, ತ್ರೇತಾಯುಗದ ಕಥೆಗಳನ್ನ. ಅದನ್ನ ಹೇಳಿದೆ ಅಷ್ಟೇ. ಆದರೆ ಈಗ ಅದನ್ನೆಲ್ಲ ಹೇಳೋಕ್ಕೆ ಅಮ್ಮನೂ ನನ್ನ ಜೊತೆ ಇಲ್ಲ, ಅದನ್ನ ಕೇಳೋದಕ್ಕೆ ನಾನು ಅವಳ ಜೊತೆ ಇಲ್ಲ. ನನ್ನ ಮೇಲೆ ಕೋಪ ಮಾಡ್ಕೊಬಿಟ್ಟಿದ್ದಾಳೆ. ಚಂದ್ರ, ನಿನ್ನತ್ತೆ ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ. ಅದು ಏನು ಅಂತ ಕೇಳು. ಹೇಳಿ ಅತ್ತೆ, ಈ ಮಹಾಶಯ ನಿಮ್ಮನ್ನ ಏನು ಹೇಳಿ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ? ಹೇಳು ವೈಜಯಂತಿ. ಸರಿ, ನಾನು ಹೇಳ್ತೀನಿ. ಅವತ್ತು ನಾನು ನಿನ್ನ ಹತ್ರ ಜಾಜಿ ಜೊತೆ ಸಂಪರ್ಕ ಸಾಧಿಸಿ ಶ್ರೀಚಕ್ರ ಸ್ವರೂಪಿ ಮಗುವಿನ ಜನನಕ್ಕೆ ಕಾರಣವಾಗುವಂತ ಹೇಳಿದೆ. ಆದರೆ ನೀನೇನು ಹೇಳಿದೆ? ನಮ್ಮತ್ತೆ ಹೇಳಿದ್ರೆ ಆ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದೆ. ಇವತ್ತು ನಂದು ಅದೇ ಮಾತು. ಅತ್ತೆ ಹೇಳಿದ್ರೆ ಯಾವ ಕೆಲಸ ಬೇಕಾದರೂ ಮಾಡಿಕೊಡ್ತೀನಿ. ಹಾಗಾದ್ರೆ ಈಗ ನಾನು ಹೇಳ್ದಾಗ ಕೇಳಬೇಕು. ಈಗ ನೀನು ನಿನ್ನ ಸಾತ್ವಿಕ ಶಕ್ತಿಯನ್ನು ಉಪಯೋಗಿಸ್ಕೊಳ್ತೀಯೋ ಅಥವಾ ಅಭಿಚಾರ, ವಶೀಕರಣ, ಸ್ತಂಭನ, ಉದ್ವೇಪನ, ಉಚ್ಚಾಟನ ಅಥವಾ ಮರಣದಂತಹ ಕ್ಷುದ್ರ ಶಕ್ತಿಯನ್ನು ಉಪಯೋಗಿಸ್ಕೊಳ್ತೀಯೋ ಅದು ನಿನಗೆ ಬಿಟ್ಟಿದ್ದು. ಆದರೆ ಶ್ರೀಚಕ್ರ ಸ್ವರೂಪಿ ಮಗುವಿನ ತಂದೆ ನೀನೇ ಆಗಬೇಕು. ಶ್ರೀಚಕ್ರ ಶ್ರೀಚಕ್ರ ಶ್ರೀಚಕ್ರ, ಸದಾ ಅದೇ ಚಿಂತೆ ಈ ವ್ಯಕ್ತಿಗೆ. ನೀವು ಒಪ್ಕೊಂಡ್ರೆ ಅತ್ತೆ ಅಂತ ಅನೈತಿಕತೆಗೆ? ಲಾಭ ಇದೆ ಅಂತ ಅಂದ್ರೆ ಎಂಥವ್ರು ಎಂಥದಕ್ಕೆ ಬೇಕಾದ್ರೂ ಒಪ್ಕೊಳ್ತಾರೆ ಚಂದ್ರ, ಅಲ್ವಾ ವೈಜಯಂತಿ? ಕೇಳಿ ನೋಡು,
ಚಂದ್ರನ ಹತ್ರ ನಾನು ಮಾತಾಡ್ತೀನಿ, ಅವನು ನಾನು ಒಪ್ಪಿಸ್ತೀನಿ ಅಂತ ನಿನ್ನ ಅತ್ತನೇ ನನ್ನ ಕರ್ಕೊಂಬಂದಿದ್ದು. ಹೇಳು ವೈಜಯಂತಿ, ಹೇಳು. ಹೇಳ್ತೀನಿ, ಆದರೆ ಈಗಲ್ಲ. ನಂಗೆ ಸ್ವಲ್ಪ ಕಾಲಾವಕಾಶ ಬೇಕು. ನಿಂತ ಕಾಲಲ್ಲೇ ಹೇಳು ಅಂದರೆ ಆಗೋದಿಲ್ಲ. ನಾನು ಯೋಚನೆ ಮಾಡಬೇಕು. ನನಗೆ ಲಾಭ ನಷ್ಟಕ್ಕಿಂತ ಚಂದ್ರನ ಉನ್ನತಿ ಮುಖ್ಯ. ಏನೂ ಯೋಚನೆ ಮಾಡಬೇಡ್ವೋ ಬಂಗಾರಿ. ನನ್ನ ಮನೆದು ನಿನ್ನ ಮನೆದು ಒಂದೇ ಪರಿಸ್ಥಿತಿ ಈಗ. ನಮ್ಮಿಬ್ಬರು ಮನೆಯವರು ಒಪ್ಕೊಂಡು ನಮ್ಮನ್ನು ಮನೆ ತುಂಬಿಸ್ಕೊಳ್ಳೋ ಕಾಲ ಬಂದೇ ಬರುತ್ತೆ. ಅಮ್ಮನವ್ರು ನಮ್ಮ ಕೈ ಬಿಡಲ್ಲ, ಒಂದು ದಡ ಸೇರಿಸ್ತಾರೆ. ನನಗೂ ಆ ನಂಬಿಕೆ ಇದೆ ಜಾಜಿ. ಅಲ್ಲಿವರೆಗೂ ನಮ್ಮೊಂದು ವ್ಯವಸ್ಥೆ ಆಗಬೇಕಲ್ವಾ? ಕೈಯಲ್ಲಿ ಕೆಲಸ ಬೇರೆ ಇಲ್ಲ. ನಮ್ಮ ಮುಂದಿನ ಜೀವನ ಹೇಗೆ ನಡೆಯುತ್ತೋ ಏನೋ. ನಾಳೆದು ನಾಳೆ ಯೋಚನೆ ಮಾಡೋ. ಇವತ್ತು ನಮಗೆ ಉಳಿಯೋದಕ್ಕೆ ಯಾವುದಾದ್ರೂ ನೆಲೆ ಬೇಕಲ್ಲ, ಅದಕ್ಕೇನು ಮಾಡೋದು? ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡು. ದೇವಸ್ಥಾನದಲ್ಲಿ ನಮಗೆ ಜಾಗ ಇಲ್ಲ. ಶಾಸ್ತ್ರಿಗಳ ಮಾತು ಮೀರಿ ನಮ್ಗೆ ಆಶ್ರಯ ಕೊಡೋ ಧೈರ್ಯ ಯಾರೂ ಮಾಡಲ್ಲ. ಹೀಗಿರುವಾಗ ಏನೋ ಮಾಡೋದು, ಎಲ್ಲೋ ಉಳ್ಕೊಳ್ಳೋದು. ಹಾ, ನನಗೊಬ್ಬ ಗೆಳೆಯ ಇದ್ದಾನೆ. ಈ ಸಮಯದಲ್ಲಿ ಅವನ ಹತ್ರ ಸಹಾಯ ಕೇಳಿದ್ರೆ ಇಲ್ಲ ಅನ್ನೋಲ್ಲ ಅನ್ನೋ ನಂಬಿಕೆ ನನಗಿದೆ. ಹಾಗಿದ್ರೆ ಅವನ ಮನೆಗೆ ಹೋಗೋಣವಾ? ಅದೇ ಸರಿ. ಈ ಹೊತ್ತಲ್ಲಿ ಬೇರೆ ದಾರಿ ಇಲ್ಲ ನಮಗೆ. ಅವ್ರ ಮನೆಗೆ ಹೋಗೋಣ. 1-2 ದಿನದ ಮಟ್ಟಿಗೆ ಅಲ್ಲಿದ್ದು ಮುಂದೇನಾಗುತ್ತೋ ನೋಡೋಣ. ಸರಿ ಸರಿ, ಬಾ. ನಿಂತ್ಕೋ ವೈಜಯಂತಿ. ಏನು ಹುಡುಗಾಟ ಆಡ್ತಾ ಇದೀಯಾ? ನಾನು ಅಂದ್ರೆ ಅಷ್ಟು ಸದರ ಆಗೋಯ್ತಾ ನಿಂಗೆ? ಹೇಳೋದೊಂದು, ಮಾಡೋದೊಂದು. ನಿನ್ನ ಷರತ್ತಿಗೆ ನಾನು ಒಪ್ಕೊಂಡಿದ್ದೀನಿ. ಇನ್ಮೇಲೆ ನನ್ನ ಕೆಲಸ ಮಾಡ್ಕೊಡೋದು ನಿನ್ನ ಕರ್ತವ್ಯ ತಾನೇ? ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನದ ಧರ್ಮದರ್ಶಿ ಪಟ್ಟಾರೆ ಬಿಟ್ಕೊಟ್ಟಿದ್ದೀನಿ. ಇನ್ನೇನಾಗ್ಬೇಕು ನಿನ್ಗೆ? ಹೇಳು. ಚಂದ್ರ ಜಾಜಿ ಸಂಪರ್ಕ ಆಗ್ಬೇಕು ಅಂದ್ರೆ, ಶ್ರೀಚಕ್ರ ಸ್ವರೂಪಿ ಮಗು ನನ್ನ ಕೈವಶವಾಗಬೇಕು ಅಂದ್ರೆ ಇನ್ನೇನು ಮಾಡ್ಬೇಕು ಹೇಳು? ಅದನ್ನು ಮಾಡ್ಬಿಡ್ತೀನಿ. ಈ ಕ್ಷೇತ್ರದ ಮುಂದಿನ ಧರ್ಮಾಧಿಕಾರಿಣಿ ನಾನೇ. ಆ ಪಟ್ಟನ ನೀನು ನನಗೆ ಬಿಟ್ಕೊಟ್ಟಿದ್ಯಾ ಅಂತ ಊರಿನ ಜನದ ಮುಂದೆ ಘೋಷಿಸ್ಬೇಕು. ಏನು ಘೋಷಣೆ ಮಾಡ್ಬೇಕಾ? ಯಾಕೆ? ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನಂಬಿಕೆ ಇಲ್ಲ ವಿರೂಪಾಕ್ಷ. ನಿನ್ ಕೆಲಸ ಮುಗಿದ ಮೇಲೆ ಆ ಪಟ್ಟ ಬಿಟ್ಕೊಡಲ್ಲ ಅನ್ಬಿಟ್ಟು ದನಿ ಎತ್ತರಿಸಿ ಮಾತಾಡ್ಬೇಡ. ಹಾಗೆ ಮಾತಾಡಕ್ ನಂಗೂ ಬರುತ್ತೆ. ಸರಿ, ಊರ ಸಮಸ್ತರ ಮುಂದೆ ಹೇಳ್ತೀನಿ. ಈಗ ನನ್ನ ಮಾತು. ನಿನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ವಿರೂಪಾಕ್ಷ. ನಾನೇ ಧರ್ಮಾಧಿಕಾರಿಣಿ ಅಂತ ಘೋಷಣೆ ಮಾಡು. ನಂತರ ಚಂದ್ರಂಗೆ ನಿನ್ ಕೆಲಸ ಮಾಡಕ್ ಹೇಳ್ತೀನಿ. ಆದ್ರೆ ಅಷ್ಟು ಸಮಯ ಇಲ್ಲ. ಅರ್ಥ ಮಾಡ್ಕೋ ವೈಜಯಂತಿ. ಹೇಳ್ದಿದ್ರೆ ಬೇಡ, ಆದ್ರೆ ಪಟ್ಟ ನನಗೆ ಬಿಟ್ಕೊಡ್ತಿದ್ಯಾ ಅಂತ ಬರ್ಕೊಡು. ಸಾರಿ, ಈಗಲೇ ಬರ್ಕೊಡ್ತೀನಿ. ಆದರೆ ಮರುಕ್ಷಣನೇ ಚಂದ್ರ ಅದನ್ನು ಹೇಳಿ ನನ್ನ ಕೆಲಸ ಮಾಡ್ಕೊಡೋದಕ್ಕೆ ಹೇಳಬೇಕು. ಆಗ್ಲಿ ಹೇಳ್ತೀನಿ, ಮೊದಲು ಬರ್ಕೊಡು.